ನಮಸ್ಕಾರ. ನಾವು ಬೇಟಿ ಬಚಾವ್ ಅನ್ನೋ ಒಂದು ಯೋಜನೆಯಲ್ಲಿ ಶ್ರೀ ನರೇಂದ್ರ ಮೋದಿಜಿಯವರ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಯಾಗಿತ್ತು ಬೇಟಿ ಬಚಾವ್ ಅನ್ನೋದು. ಅದನ್ನು ಇನ್ನಷ್ಟು ಬಲಿಷ್ಠಗೊಳಿಸಿ ಅಂತೇಳಿ ನಾವು ಮಂಗಳೂರಿಂದ ಅಕ್ಟೋಬರ್ 17ನೇ ತಾರೀಕಿನಂದು ಹೊರಟಿದ್ದೇವೆ. ಈಗಾಗಲೇ ನಾವು ಪಾದಯಾತ್ರೆ ಮುಖಾಂತರ ನಡ್ಕೊಂಡು ಬಂದು ನಾವು ಮಹಾರಾಷ್ಟ್ರದ ಸತಾರದಿಂದ ಇನ್ನೂ ಒಂದು 10 ಕಿಲೋಮೀಟರ್ ಹಿಂದುಗಡೆ ಮುಟ್ಟಿ ಒಂದು ರೂಮಲ್ಲಿದ್ದೀವಿ. ಹೋದ ಕಡೆಯಲ್ಲೆಲ್ಲ ನಮಗೆ ರೂಮನ್ನು ಫ್ರೀ ಕೊಡ್ತಾರೆ, ಊಟ ಫ್ರೀ ಕೊಡ್ತಾರೆ. ಕೆಲವು ಜನ ಜಾಸ್ತಿ ಹೇಳುವ ಜನಗಳು ಇದ್ದಾರೆ. ನಮ್ಮೊಂದು ಯೋಜನೆ ಆಗಿತ್ತು. ಅದೇ ರೀತಿ ಪ್ರಧಾನಿಜಿಯವರ ಒಂದು ಯೋಜನೆ, ಒಂದು ಬೇಟಿ ಬಚಾವ್ ಬೇಟಿ ಪಢಾವ್ ಅನ್ನೋ ಯೋಜನೆ ಇತ್ತು. ಬೇಟಿ ಬಚಾವ್ ಅಂದರೆ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಅಂತೇಳಿ, ಪಢಾವ್ ಅಂದರೆ ಓದಿಸಿ ಅಂತೇಳಿ. ರಕ್ಷಣೆ ಇದ್ದರೆ ಮಾತ್ರ ಓದಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಾವು ಬೇಟಿ ಬಚಾವ್ ಅನ್ನೋ ಒಂದು ಕಾರ್ಯಕ್ರಮವನ್ನು ನಮ್ಮ ಕೈಗೆತ್ತಿಕೊಂಡು ಅದನ್ನು ಇನ್ನೂ ಬಲಿಷ್ಠಗೊಳಿಸಿ ಅಂತೇಳಿ ನಾವು ನಡ್ಕೊಂಡು ಹೋಗ್ತಿದ್ದೀವಿ. ಈ ಎಲ್ಲ ಯೋಜನೆಗಳನ್ನು ನಾವು ನಮ್ಮ ಟೀಮ್, ನಮ್ಮೊಂದು 3 ಜನರ ತಂಡ ಯೋಜನೆ ಹಾಕಿ ಇದರ ವಿಚಾರವಾಗಿ ನಾವು ಒಂದು ನೌಫಲ್ ಅಬ್ಬಾಸ್ ಆಗಿರ್ಬೋದು, ಆರಿಫ್ ಆಗಿರ್ಬೋದು, ನಾವು ಇದರ ಯೋಜನೆಯನ್ನು ಕರಗತ ಮಾಡಲು ಪ್ರಯತ್ನ ಮಾಡಿ ಪ್ರವೀಣ್ ಸರ್ ವಿಟ್ಲ ಇವರಿಗೆ ನಮ್ಮ ಈ ಯೋಜನೆಯ ಬಗ್ಗೆ ನಾವು ತಿಳಿಸುವಾಗ ತುಂಬ ಉತ್ಸಾಹದಿಂದ ಒಪ್ಪಿಕೊಂಡು ನಾವು ನಡ್ಕೊಂಡು ಬರುವಾಗ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು, ಅದು ಏನೇ ಆಗಲಿ ನಾನು ನಿಮ್ಮ ಹಿಂದೆ ಇದ್ದೇನೆ, ನಾನು ಯಾವತ್ತೂ ನಿಮ್ಮನ್ನು ಬಿಟ್ಟಾಕಲ್ಲ, ನೀವು ದೆಹಲಿವರೆಗೆ ಹೋಗಿ ಪ್ರಧಾನಿಯವರ ಕಚೇರಿಗೆ ಹೋಗಿ ಮನವಿ ಮಾಡಲಿಕ್ಕೆ ನಿಮ್ಮ ಹಿಂದೆ ನಾನು ಎಲ್ಲಿವರೆಗೆ ಬೇಕಾದರೂ ಇರ್ತೇನೆ ಅಂತೇಳಿ ನಮ್ಮೊಂದು ಲೀಡರ್ಶಿಪ್ಪನ್ನು ವಹಿಸ್ಕೊಂಡು ನಮ್ಮನ್ನು ಮುಂದಕ್ಕೆ ಕಳಿಸ್ತಾ ಇದ್ದಾರೆ ನಮ್ಮ ಪ್ರವೀಣ್ ಸರ್ ವಿಟ್ಲ ಅನ್ನೋರು. ಅವರು ತುಂಬ ಸಾರಿ ಬಂದಿದ್ದರು. ಕೆಲವು ಕೆಲಸದ ವಿಚಾರದಲ್ಲಿ ಊರಿಗೆ ಹೋಗ್ತಾರೆ ಬರ್ತಾರೆ. ನಿರಂತರವಾಗಿ ನಾವು 3 ಜನ ಪಾದಯಾತ್ರೆಯ ಮುಖಾಂತರ ದೆಹಲಿಗೆ ಹೋಗ್ತಾ ಇದ್ದೀವಿ. ನಾವು ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಕೆಲವು ವೀಡಿಯೋಸ್ಗಳನ್ನು ಎಲ್ಲರಿಗೂ ನಾವು ಶೇರ್ ಮಾಡ್ತಾ ಇದ್ದೀವಿ, ಕಲಿಸ್ತಾ ಇದ್ದೀವಿ. ಯಾರೂ ಎಚ್ಚೆತ್ತುಕೊಳ್ತಾ ಇಲ್ಲ. ನಮಗೂ ಮನೆ ಇದೆ, ಮಠ ಇದೆ, ನಮಗೂ ಹೆಂಡತಿ ಮಕ್ಕಳಿದ್ದಾರೆ, ತಾಯಿ ಇದೆ, ತಂಗಿ ಇದೆ, ಎಲ್ಲರೂ ಇದ್ದಾರೆ. ಇದಕ್ಕೆಲ್ಲರೂ ಸಪೋರ್ಟ್ ಮಾಡಬೇಕಂತೇಳಿ ನಾವು ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಮನೆಗೆ ಬಂದಿರೋ ಒಂದು ಅತ್ಯಾಚಾರ ವಿಚಾರದಲ್ಲಿ ನಾವು ಹೋರಾಡಬೇಕಾದ್ರೆ ನಮ್ಮ ಮನೆಗೆ ಬಂದು ಅತ್ಯಾಚಾರ ಆಗಬೇಕಂತಿಲ್ಲ. ಊರಲ್ಲಿ ಉದಾಹರಣೆಗೆ ನಮ್ಮ ಊರಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಸೌಜನ್ಯ ಅನ್ನೋ ಒಂದು ಪುಟ್ಟ ಬಾಲಕಿಯ ಅತ್ಯಾಚಾರವಾಗಿದೆ. ಅದಕ್ಕೆ ತುಂಬ ಹೋರಾಟಗಳು ಕರ್ನಾಟಕ ಸರ್ಕಾರಕ್ಕೂ ಮನವಿ ಕೊಟ್ಟು ನಡೀತಾ ಇತ್ತು. ಅದನ್ನು ಇನ್ನಷ್ಟು ಬಲಿಷ್ಠಗೊಳಿಸಿ ಅಂತೇಳಿ ನಾವು ಹೋಗ್ತಾ ಇದ್ದೀವಿ. ಅದು ಸರ್ಕಾರದಿಂದ, ನಮ್ಮ ಕರ್ನಾಟಕ ಸರ್ಕಾರದಿಂದ ಅದರ ಬಗ್ಗೆ ಒಂದು ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಆದ್ದರಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಕಷ್ಟಪಟ್ಟು ನಡ್ಕೊಂಡು ಹೋಗಿ ಒಂದು ಮನವಿಯನ್ನು ಕೊಡುವಂಥ ವಿಚಾರದಲ್ಲಿ ನಾವು ಹೊರಟಿದ್ದೀವಿ. ನಮಗೆ ನೀವೆಲ್ಲರೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತೇಳಿ ನಾವು ಕೇಳ್ಕೊಳ್ಳೋದು. ಯಾಕಂದರೆ ನಮಗೋಸ್ಕರ, ನಮ್ಮ ಲಾಭಕ್ಕೋಸ್ಕರ ಅಲ್ಲ. ನಾವೇನು ಹುಚ್ಚರಲ್ಲ ನಡೀಲಿಕ್ಕೆ ರೋಡಲ್ಲಿ. ನಾವು ಹುಚ್ಚರಂತ ತಿಳ್ಕೊಳ್ಬೇಡಿ ನೀವು. ನಮಗೂ ಕೆಲಸ ಇದೆ, ಮನೆ ಇದೆ, ಮಠ ಇದೆ, ಹೆಂಡತಿ ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಅವರನ್ನೆಲ್ಲ ಕಾಪಾಡುವಂಥ ವ್ಯವಸ್ಥೆಗೆ ಮತ್ತು ನಮ್ಮೆಲ್ಲರ ಮನೆಯಲ್ಲೂ ಒಂದು ಹೆಣ್ಣು, ನಮ್ಮ ತಾಯಿ ಒಂದು ಹೆಣ್ಣು ಎಲ್ಲರ ಮನೆಯಲ್ಲಿರುತ್ತೆ. ಅವರೆಲ್ಲರ ಕಾಪಾಡೋಕ್ಕೋಸ್ಕರ ಮುಂದಿನ ಈ ಕಾನೂನು ನೀತಿಯನ್ನು ಚೇಂಜ್ ಮಾಡಿ ಬಲಿಷ್ಠವಾದ ಕಾನೂನು 1 ತಿಂಗಳ ಒಳಗಡೆ ಅವರಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಆಗಲಿ ಅಂತೇಳಿ ನಾವು ಅವರಲ್ಲಿ ಬೇಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳೋ ಉದ್ದೇಶ ನಾವೇನು ದುಡ್ಡು ಮಾಡೋಕ್ಕೋಸ್ಕರ ಅಲ್ಲ. ಈ ನೀವು ಮಾಡೋ ಸಪೋರ್ಟಿಂದ ನಮ್ಮ ದೆಹಲಿಗೆ ನಾವು ಮುಟ್ಟಿ ಪ್ರಧಾನಮಂತ್ರಿಯವರಿಗೆ ನಿಮ್ಮ ಆ ಒಂದು ಧ್ವನಿಯನ್ನು ಮುಟ್ಟಿಸುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋದು ಹೇಳ್ತಾ ಇದ್ದೀವಿ. ನಾವು ನಿಮ್ಮನ್ನು ನಡ್ಕೊಂಡು ಬನ್ನಿ ಅಂತ ನಿಮ್ಮಲ್ಲಿ ನಾವು ಕೇಳ್ತಾ ಇಲ್ಲ. ನಾವು ಈಗಾಗಲೇ ಆಲಸ್ಯರಾಗಿದ್ದೀವಿ. ಭಾರತದ ಜನತೆ ಈ ಆಲಸ್ಯ ವಹಿಸಿದಂಥ ಈ ಸಂದರ್ಭದಲ್ಲಿ ಆಗಿದೆ. ನಮ್ಮ ಮೊಘಲರು, ಬ್ರಿಟಿಷರು, ಅದೇ ರೀತಿ ನವಾಬರು ಇವರೆಲ್ಲ ಬಂದು ನಮಗೆ ಸ್ವಾತಂತ್ರ್ಯದ ಹೋರಾಡುವಂಥ ಒಂದು ಪರಿಸ್ಥಿತಿಯನ್ನು ತಂದಿಟ್ಟರು. ಇದಕ್ಕೆ ಕಾರಣ ನಾವೆಲ್ಲರೂ ಆಲಸ್ಯರಾಗಿದ್ದೇವೆ. ಇಂಥ ಒಂದು ವಿಚಾರದಲ್ಲಿ ನಾವು ಹೋಗಬೇಕಾದ್ರೆ ನೀವೆಲ್ಲ ನಿರ್ಲಕ್ಷ್ಯ ಮಾಡಿ ಇದನ್ನು ತಲ್ಲಬೇಡಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ವಿ. ಯಾಕಂದರೆ ಇದೊಂದು ಯೋಜನೆಯನ್ನು ತಂದುಬಿಟ್ರೆ ಇನ್ನು ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದ ಜೀವನ ನಡೆಸ್ಬೋದು, ಉತ್ತಮವಾದ ಒಂದು ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಒಂದು ಜೀವನವನ್ನು ನಡೆಸ್ಬೋದು. ಯಾರಿಗೂ ಹೆದರ್ಕೊಂಡು ಹೋಗಬೇಕಂತ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ಅತ್ಯಾಚಾರಿಗಳಿಗೂ ಒಂದು ಹೆದರಿಕೆ ಹುಟ್ಟಿಸುವಂತಹ ಕೆಲಸ ಮಾಡಬೇಕಾಗಿ ನಾವು
ತಮ್ಮೆಲ್ಲ ಭಾರತೀಯ ನಾಗರಿಕರಲ್ಲೂ ನಾವು ಕೇಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ನಾವು ಭಾರತ ದೇಶದ ಈ ಒಂದು ಅತ್ಯಾಚಾರ ವಿಚಾರದಲ್ಲಿ ಒಂದು ಕಾನೂನು ಆಲ್ರೆಡಿ ಇದೆ, ಆದರೆ ಇನ್ನಷ್ಟು ಬಲಿಷ್ಠಗೊಳಿಸಿ ಅಂತೇಳಿ ನಾವು ಕೇಳ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ನೀವೆಲ್ಲರೂ ಸಪೋರ್ಟ್ ಮಾಡಿ. ಯಾಕಂದರೆ ನೀವು ಯಾವುದೋ ನಮ್ಮ ಊರಿನ ಯಾವುದೋ ವಿಡಿಯೋಸ್, ಕೆಲವು ಕಿತ್ತೋಗಿರೋ ವಿಡಿಯೋಸ್ ಎಲ್ಲ ನೀವು ಹಾಕ್ತೀರಿ ಸರ್. ಕಿತ್ತೋಗಿರೋ ವಿಡಿಯೋಸ್ ಎಲ್ಲ ಹಾಕ್ತೀರಾ. ಈ ವಿಡಿಯೋಸ್ ಹಾಕ್ಲಿಕ್ಕೆ ಆಗಲ್ಲ ನಿಮಗೆ. ನಾವು ಹೋಗ್ತಾ ಇರೋದು ಯಾಕೆ ಹೇಳಿ? ಅದೇ ರೀತಿ ನೋಟುಬಂದಿ ಮಾಡಿದ್ದಾರೆ. ದೊಡ್ಡ ಒಂದು ನೋಟುಬಂದಿ ಅಂದರೆ ಚಿಲ್ಲರೆ ವಿಚಾರ ಅಲ್ಲ. ಯಾವುದೋ ರಷ್ಯಾದ ವಿಚಾರದಲ್ಲಿ ಯುದ್ಧ ಆಗುತ್ತೆ, ಅದನ್ನು ಸರಿ ಮಾಡಲಿಕ್ಕೆ ಹೋಗ್ತಾರೆ ನಮ್ಮ ಪ್ರಧಾನಿಜಿಯವರು. ಪಾಕಿಸ್ತಾನಕ್ಕೆ ಯುದ್ಧ ಮಾಡಲಿಕ್ಕೆ ಹೋಗ್ತಾರೆ, ಚೈನಾವನ್ನು ಯುದ್ಧ ಮಾಡಲಿಕ್ಕೆ ಹೋಗ್ತಾರೆ. ಇಂಥ ಒಂದು ನಾರ್ಮಲ್ ವಿಚಾರ, ಯಾವುದೇ ಖರ್ಚು ವೆಚ್ಚಗಳಿಲ್ಲ, ಎಷ್ಟೋ ಕೋಟಿ ಲೆಕ್ಕದಲ್ಲಿ ದುಡ್ಡಿಟ್ಟು ಬೇಟಿ ಬಚಾವ್ ಅಂತೇಳಿ ಮಾಡ್ತಾ ಇದ್ದಾರೆ. ಎಲ್ಲಿ ಖರ್ಚಾಗ್ತದೆ? ಎಲ್ಲಿ ಬೇಟಿ ಬಚಾವ್ ಆಗ್ತಾ ಇದೆ? ನಾವು ಶಾಂತಿಯುತವಾಗಿ ಯಾರಿಗೂ ಅನ್ಯಾಯ ಮಾಡದೆ ಸರ್ಕಾರದ ಬೊಕ್ಕಸಕ್ಕೆ ನಮ್ಮ ಯಾವುದೇ ಒಂದು ರೂಪಾಯಿಯ ಅನ್ಯಾಯವನ್ನು ಮಾಡದೆ ಒಂದು ರಾಷ್ಟ್ರ ಧ್ವಜವನ್ನು ಹಿಡಿದು ನಾವು ಭಾರತ ದೇಶದ ಗೌರವವನ್ನು ಕಾಪಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹೆಣ್ಣು ಮಕ್ಕಳಿಗೋಸ್ಕರ, ನಿಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೋಸ್ಕರ ನಮ್ಮ ಬಾಗಿಲಿಗೆ ಬಂದು ನಮ್ಮ ಮನೆಯಲ್ಲಿ ಅತ್ಯಾಚಾರ ಮಾಡುವಂತೇಳಿ ನಾವು ಕಾಯಬೇಕಾ ಹೇಳಿ? ಇದಕ್ಕೆ ನೀವು ಸಪೋರ್ಟ್ ಮಾಡದಿದ್ದರೆ ನೀವೆಲ್ಲ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡೋರಾಗಿದ್ದೀರಿ ಅಂತ ಹೇಳಿ ನಾವು ನಂಬಬೇಕಾ? ಇದು ಹೇಳಿ ನೀವು. ಆದ್ದರಿಂದ ದಯವಿಟ್ಟು ಸಪೋರ್ಟ್ ಮಾಡಿ. ಈ ಒಂದು ಯೋಜನೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸಲು ತಾವೆಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ತಮ್ಮೆಲ್ಲರಲ್ಲೂ ಕೇಳಿಕೊಳ್ತೇವೆ. ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯೂಟ್ಯೂಬ್ ಲಿಂಕ್ ಇದೆ ನಮ್ಮದು, ಎಲ್ಲ ಮಾಡಿ. ಯಾಕಂದರೆ ನಮಗೆ ದುಡ್ಡು ಮಾಡೋಕ್ಕೋಸ್ಕರ, ನಮ್ಮ ಜೀವನಕ್ಕೋಸ್ಕರ ಅಲ್ಲ. ನಮ್ಮ ಜೀವನಕ್ಕೋಸ್ಕರ ನಮಗೆ ಇದೆ. ನಮ್ಮ ಮುಂದಿನ ಪೀಳಿಗೆ ಹೆಣ್ಣು ಮಕ್ಕಳ ಜೀವನಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಆದ್ದರಿಂದ ಇದರ ನೇತೃತ್ವ ವಹಿಸಿಕೊಂಡ ಪ್ರವೀಣ್ ಸರ್ ಅವರು, ವಿಟ್ಲ ಅನ್ನೋರು ಇದ್ದಾರೆ. ಅವರಿಗೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಬೇಟಿ ಬಚಾವೋ ಅನ್ನೋ ಒಂದು ಯೋಜನೆಯಾಗಿದೆ ನೋಡಿ ಸರ್, ಇದೆ. ನಾವು ಹಿಂದಿಯಲ್ಲೂ ಕನ್ನಡದಲ್ಲೂ ಎಲ್ಲ ವಿಚಾರದಲ್ಲೂ ನಾವು ಬರ್ಕೊಂಡು ಹೋಗ್ತಾ ಇದ್ದೀವಿ. ಇದೆಲ್ಲ ಯಾರಿಗೋಸ್ಕರ? ಎಷ್ಟು ಖರ್ಚು ಮಾಡಿ ಯಾರಿಗೋಸ್ಕರ ಹೋಗ್ತಾ ಇರೋದು? ಯಾರಿಗೋಸ್ಕರ ಹೋಗ್ತಾ ಇದ್ದೀರಿ ಹೇಳಿ? ನೀವೆಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ನಾವು ಇವತ್ತು 31ನೇ ದಿವಸದ ನಮ್ಮ ಯಾತ್ರೆಯನ್ನು ಮುಗಿಸಿ ಅಡುಗೆ ಮಾಡ್ತಾ ಇದ್ದೇವೆ. ನಮ್ಮ ಮೂಸಾ ಶರೀಫ್ ಅವರನ್ನು ನೋಡಿ. ಏನು ಸರ್ ಅದು? ಇದು ಶುಂಠಿ, ಬೆಳ್ಳುಳ್ಳಿ. ನಮಗೆ ಸ್ವಲ್ಪ ಆಡು ಕಾಲು, 4 ಆಡಿನ ಕಾಲು ತೆಗೆದಿದ್ದೀವಿ. ಸೂಪ್ ಮಾಡಬೇಕು. ಮಟನ್ ಕಾಲು, ಮಟನ್ ಕಾಲು, ಆಡು ಕಾಲು, ಆಡು 4 ತೆಗೆದಿದ್ದೀವಿ. 150 ರೂಪಾಯಿ. ಕುರಿ. ಅದಕ್ಕೆ ಇದೊಂದು ಸ್ವಲ್ಪ ಒಂದು ಸೂಪ್ ಮಾಡಿ ಕುಡಿಯುವ, ಕೈ ಕಾಲಿಗೆಲ್ಲ ಒಳ್ಳೆದಲ್ಲ. ಪ್ರವೀಣ್ ಸರ್ ಲೆಕ್ಕದಲ್ಲಿ ಮತ್ತೊಂದು ಸ್ವಲ್ಪ ಚಿಕನ್ ಹಾಕಿದೆ. ಅದು ಕೂಡ ಅವ್ರ ತಲೆಗೆ ಹಾಕಿದ್ದೀರಾ? ಎಲ್ಲ ಅವ್ರ ತಲೆಗೆ. ಮತ್ತೆ ನಮ್ಮ ತಲೆ ಇಲ್ಲಲ್ಲ, ನಮ್ಗೆ ತಲೆ ಇದ್ದಿರಲ್ಲ ಮಾಡೋದು. ಯಾರಿಗೆ ಬರ್ತಾ ಇಲ್ಲ, ಗಾಡಿಯಲ್ಲಿ ಬಂದ. ಇದು ಸ್ವಲ್ಪ ಮಾಡ್ಬೇಕಾದ್ರೂ ಬರ್ಬೇಕಲ್ಲ, ಅಲ್ಲೇ ಇದ್ದಾನೆ. ಏನ್ ಹೇಳುದು, ಬಿಡಿ ಇರ್ಲಿ, ಹತ್ರ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಅವ್ರು ಬಿಟ್ಬಿಟ್ಟಿದೆ, ಆರಾಮಲ್ಲ. ಹಿಂದೆಲ್ಲ ಮಾಡ್ತಿದ್ದೆ. ಇವತ್ತೊಂದು ಒಳ್ಳೆ ರೂಮ್ ಸಿಕ್ತು. 600 ರೂಪಾಯಿ ಬಾಡಿಗೆ ಹೇಳಿದ. ಸೌಕರ್ಯ ಬರಲಿಲ್ಲ. ಬಂದರೆ ಇನ್ನೂ ಕಮ್ಮಿ ಮಾಡ್ತಾನೆ ಅಂತ ಹೇಳಿದ್ದಾನೆ, ನೋಡುವ. ನಾವು ಟ್ಯಾರಿಸ್ ಮೇಲೆ ಇದ್ದೇವೆ. ಇನ್ನು ಸತಾರಕ್ಕೆ ಒಂದು 20 ಕಿಲೋಮೀಟರ್ ಇದೆ. ನಾಳೆ ಸತಾರಕ್ಕೆ ಮುಟ್ತೀವಿ ಇನ್ಶಾಲ್ಲ. ಓಕೆ ಸರ್, ಗುಡ್ ನೈಟ್. ಆರಾಮಲ್ಲ ನೀವು? ಓಕೆ, ಬಾಯ್ ಬಾಯ್, ಗುಡ್ ನೈಟ್.